ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೆ ಯೋಗಿನಾಥ. ಸಾಂಸ್ಕೃತಿಕ ನಾಯಕ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರಿಗೆ ಶರಣೆಂದು ಮತ್ತು ಶರಣ ಸಂಕುಲಕ್ಕೂ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣಾರ್ಥಿಗಳು. ಬಸವ ಮಾಡಿದೊಡಾಯಿತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದೊಡಾಯಿತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದೊಡಾಯಿತು ಲಿಂಗಾಂಗ ಸಾಮರಸ್ಯ ಸುದೆಯು, ಬಸವ ಮಾಡಿದೊಡಾಯಿತು ಭಕ್ತರಲ್ಲಿ ಸಮಭಾವ. ಎನ್ನ ಕಂಗೊಳಿಗಿಂಬಾದ ಬಸವ, ಎನ್ನ ಮನಭಾವದೊಳಗೊಂದಾದ ಬಸವ, ಎನ್ನಂತರಂಗ ತುಂಬಿ ನಿಂದಾತ ಬಸವ. ಹೊರಗೆ ಗುರು ಬಸವನ ಕೀರುತಿ, ಬಸವನ ಮಣಿಹವೆ ಎನ್ನ ಪ್ರಾಣವಿಂದಿಗೆ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಸಾಕ್ಷಿಯಾಗಿ, ಬಸವ ಬಸವ ಜೇತು ಗುರು ಸಂಗನ ಬಸವ ಜೇತು. ಅಕ್ಕ ನಾಗಮ್ಮನವರ ಆಶೀರ್ವಾದದಂತಿದೆ ಈ ವಚನ ಅಲ್ಲವೇ? ಬಾಲ್ಯದಿಂದಲೂ ತಮ್ಮನ ಕುರಿತಾಗಿ ಅಕ್ಕ ಕಂಡ ಕನಸು ನನಸಾಗಿದೆ. ಪ್ರಬುದ್ಧ ಮನಸ್ಸಿನ ನಿಸ್ಸಂಕೋಚ ವಾಂಚಲ್ಯದ ಧೀರ ಮಹಿಳೆ. ಸಹೋದರನ ಶ್ರೇಯಾಭಿವೃದ್ಧಿಗಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ವೈಚಾರಿಕ ಆಂದೋಲನಕ್ಕಾಗಿ ಹೆತ್ತವರನ್ನು ತೊರೆದು ಬಸವಣ್ಣನ ಹಿಂದೆ ಧಾವಿಸಿ ಬಂದು ಅಖಂಡ ಮನುಕುಲದ ಉದ್ಧಾರಕ್ಕೆ ಕಂಕಣ ಕಟ್ಟಿ ನಿಂತು ಬಸವರಸನಿಗೆ ಬೆಂಗಾವಲಾಗಿ ನಿಂತವಳು ಅಕ್ಕನಾಗಮ್ಮ ಅಲ್ಲವೇ? ಇನ್ನು ಪ್ರಧಾನಿ ಹುದ್ದೆಯಲ್ಲಿರುವ ಬಸವಣ್ಣ ಜಂಗಮ ಪ್ರೇಮಿ, ಬೇಡಿದವರಿಗೆ ಬೇಡಿದ್ದ ನೀವ ಬಸವಣ್ಣ. ಕೂಡಲ ಸಂಗನ ಶರಣರ ಮನ ನೊಂದರೆ ಆನು ಬೆಂದೆ ಎನ್ನುವ ಬಸವಣ್ಣ. ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬೆಳಗಿದ ಬಸವಣ್ಣ. ತಮ್ಮನನ್ನು ಎಷ್ಟು ವರ್ಣಿಸಿದರೂ ಸಾಕಾಗುತ್ತಿಲ್ಲ ನಾಗಮ್ಮಳಿಗೆ. ಬಸವಣ್ಣನಿಂದಾಗಿಯೇ ಇಳೆಗೆ ಭಕ್ತಿಯ ಬೆಳಕು ಹರಳಿತು. ಗುರು ಲಿಂಗ ಜಂಗಮ ಪೂಜೆ ನಡೆಯಿತು. ಲಿಂಗಾಂಗ ಸಾಮರಸ್ಯದ ಸುಧಾಮೃತದ ಸವಿಯವಂತಾಯಿತು. ಭಕ್ತರಲ್ಲಿ ಸಮಭಾವ ಮೂಡಿತು. ನಾಗಮ್ಮನವರು ಹೇಳುತ್ತಾರೆ, ಮಹಾಮಹಿಮ ಸಂಗನ ಬಸವ ಎನ್ನ ಕಂಗಳಿಗೆ ಆಸರೆಯಾಗಿದ್ದಿರುವ, ಮನ ಭಾವಗಳಲ್ಲಿ ಒಂದಾಗಿರುವ, ಎನ್ನ ಅಂತರಂಗದಲ್ಲಿ ತುಂಬಿಕೊಂಡಿರುವ, ಹೊರಗೆ ಎಲ್ಲೆಡೆ ಬಸವರ್ಸನ ಕಾರ್ಯಕ್ಷಮತೆಗೆ ಮೆಚ್ಚಿ ಜಗ ಕೊಂಡಾಡುತ್ತಲಿದೆ. ಬಸವನ ಮಣಿಹವೆ ಎನ್ನ ಪ್ರಾಣ, ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯ ಸಾಕ್ಷಿಯಾಗಿ, ಬಸವ ಜೇತು ಜೇತು ನಿನಗೆ ಜಯವಾಗಲಿ, ಗುರು ಸಂಗನ ಬಸವ ಜಯವಾಗಲಿ ಎಂದು ಹೃದಯ ತುಂಬಿ, ಮನ ತುಂಬಿ, ಭಾವ ತುಂಬಿ ಹರಸುತ್ತಿದ್ದಾಳೆ ಅಕ್ಕನಾಗಮ್ಮ. ಅಕ್ಕ ತಮ್ಮರ ಈ ಬಾಂಧವ್ಯ ಇತಿಹಾಸದಲ್ಲಿ ಎಂದೆಂದಿಗೂ ಅಮರ ಅಲ್ಲವೇ? ಇನ್ನು ಪಂಚಪರುಷ ಮೂರ್ತಿ ಬಸವಣ್ಣನವರನ್ನು ಕಾಣಲು ವಿಶ್ವದ ನಾನಾ ಕಡೆಗಳಿಂದ ಜನರು ತಂಡೋಪತಂಡವಾಗಿ ಬರತೊಡಗಿದರು. ಜಾನಪದರು ಹಾಡುತ್ತಾರೆ, ಲಕ್ಷ ಲಕ್ಷ ಜನರು ಮೋಕ್ಷವ ಪಡಿಲಾಕ ಅಪ್ಪ ಬಸವಣ್ಣ ಮಹಾಮನಿಗೆ ಬಂದಾರ, ಅವರಾಗ ಬಸವಣ್ಣನನ್ನೇ ಕಂಡಾಳ ಅಕ್ಕನಾಗಮ್ಮ. ಹೀಗೆ ಮಹಾಮನಿಯ ಭಕ್ತರನ್ನು ಜಂಗಮರೆಂದೇ ಭಾವಿಸಿದ್ದಾಳೆ. ಈ ಮಹಾಮನಿಯ ಮಹಾತಾಯಿಯ ವಾತ್ಸಲ್ಯಕ್ಕೆ ಜಂಗಮರು ಬೆರಗಾಗಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣರನ್ನು ಕಾಣಲು ಬಯಸಿ ಬಂದವರು ಕಲ್ಯಾಣದಲ್ಲಿ ನೆಲೆಸಿ ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳುತ್ತಿದ್ದರು. ಸುವರ್ಣ ಅಕ್ಷರಗಳಿಂದ ಬರೆಯುವಂಥ ಕಾಲ 12ನೇ ಶತಮಾನ. ಬಸವಣ್ಣನವರ ಕಾರ್ಯತತ್ಪರತೆಯನ್ನು, ಶಿವಾಚಾರದ ಉನ್ನತಿಯನ್ನು ಸಹಿಸಲು ಆಗದವರು ಕಲ್ಯಾಣದಲ್ಲಿದ್ದರು. ಬಸವಣ್ಣನವರು ದೀನ, ದಲಿತ ಮತ್ತು ಕೆಳವರ್ಗದ ಕಾರ್ಮಿಕ ವರ್ಗಕ್ಕೆ ದೇವಾಲಯ ನಿಷಿದ್ಧವಾಗಿದ್ದನ್ನು ಕಂಡು ಮಮ್ಮಲ ಮರುಗುತ್ತಿದ್ದರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಯ್ಯ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಬಸವಣ್ಣನವರು ಹೇಳುತ್ತಾರೆ, ದೇಹವು ನಶ್ವರ, ಹಾಗೆ ದೇವಾಲಯವು ನಶ್ವರ.
ಕಾಣ ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ತನ್ನ ತಾನರಿದಡೆ ತಾನೇ ದೇವ ಅಲ್ಲವೇ? ಅದಕ್ಕಾಗಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಮಾರ್ಗಗಳನ್ನು ತಿಳಿಸುತ್ತಾರೆ. ಅಂತರಂಗದ ಲಿಂಗ ಚೈತನ್ಯದ ಸ್ವರೂಪವನ್ನರಿಯಲು ಇಷ್ಟಲಿಂಗದ ಕುರುಹು ಗುರುವಿನ ಮೂಲಕ ಕೈಗೆ ಕೊಟ್ಟು ಶಿವಯೋಗ ಸಾಧನೆಗೆ ತೊಡಗಿಸುತ್ತಾರೆ ಅಪ್ಪ ಬಸವಣ್ಣವರು. ಅವರೇ ನಡೆಯ ದೇವರು, ನುಡಿಯ ದೇವರು ಅವರೇ ಆದರು. ವಾಕಿಂಗ್ ಟೆಂಪಲ್, ಟಾಕಿಂಗ್ ಟೆಂಪಲ್ ಅವರನ್ನು ಮಾಡಿದವರು ಬಸವಣ್ಣನವರು. ಇನ್ನು ಸಾವಿರಾರು ಶರಣರೊಂದಿಗೆ ಕೂಡಿ ಮೌಢ್ಯ, ಅಂಧ ಸಂಪ್ರದಾಯಗಳು ಮತ್ತು ಜಾತಿ ವಿಷಮತೆ, ಮೇಲು ಕೀಳು, ಸ್ತ್ರೀ ಪುರುಷ ನಡುವಿನ ಭೇದ ಸಂಸ್ಕೃತಿ ಮತ್ತು ಬಡವ ಬಲ್ಲಿದ ಪ್ರಾಣಿ ಹಿಂಸೆ, ಬಲಿ, ಯಜ್ಞ, ಹೋಮ ಎಲ್ಲವನ್ನು ಸಾರಾಸಗಟಾಗಿ ವಿರೋಧಿಸಿದರು. ಜಾತಿ ವರ್ಗ ವರ್ಣರಹಿತ ಸಮಾಜವನ್ನು ನಿರ್ಮಾಣ ಮಾಡಿದರು. ಹೊರಗಿನಿಂದ ಬಂದವರಿಗೆ 3 ದಿನ ಪ್ರಸಾದ ಮಾತ್ರ, ಮರುದಿನದಿಂದ ಪ್ರತಿಯೊಬ್ಬರು ಸತ್ಯಶುದ್ಧ ಕಾಯಕ ಮಾಡಲೇಬೇಕಾಗಿತ್ತು. ಇಷ್ಟಲಿಂಗ ಧರಿಸಿ ಶಿವಯೋಗ ಸಾಧನೆಗೆ ತೊಡಗಿಸುತ್ತಾರೆ. ತಾವು ದುಡಿದಿದ್ದರಲ್ಲಿ ಪ್ರತಿಯೊಬ್ಬರು ಸ್ವಲ್ಪ ಭಾಗ ಸಮಾಜಕ್ಕಾಗಿ ತೆಗೆದಿಡುತ್ತಿದ್ದರು. ಕಾಯಕ, ದಾಸೋಹ, ಭಕ್ತಿ, ಸಮಾನತೆ ಆಧಾರ ಸ್ತಂಭವಾದವು. ಅನುಭವ ಮಂಟಪ ಶರಣರ ಕೊಡುಗೆ ಎನಿಸಿತು. ಅನುಭವ ಮಂಟಪದಲ್ಲಿ ಪ್ರತಿನಿತ್ಯವೂ ಚಿಂತನ ಮಂಥನ ನಡೆಸುತ್ತಿದ್ದರು. ಸಮಾಜದ ಲೋಪ ದೋಷಗಳನ್ನು ಕುರಿತು ಚರ್ಚಿಸುತ್ತಿದ್ದರು. ಸ್ತ್ರೀ ಪುರುಷರೆನ್ನದೇ ಎಲ್ಲರೂ ವಚನಗಳನ್ನು ಬರೆದರು. ಇನ್ನು ಅಲ್ಲಿಗೆ ಸ್ತ್ರೀಯರು ಕೂಡ ವಿದ್ಯೆ ಕಲಿತು, ಸಂಸ್ಕೃತವನ್ನು ಕಲಿತು, ಅನುಭವದಲ್ಲಿ ಪಾಲ್ಗೊಂಡು ವಚನಗಳನ್ನು ಬರೆದಿದ್ದಾರೆ. ಅಂದೇ ರೀತಿ ಅಂದಿನ ಅನುಭವ ಮಂಟಪ ಇಂದಿನ ಸಂವಿಧಾನ ಅಂದೇ ಪ್ರಥಮವಾಗಿ ಸಿದ್ಧಗೊಂಡಿತ್ತು. ಉಳ್ಳವರು ಇಲ್ಲದವರು, ಸ್ತ್ರೀ ಪುರುಷರು, ಮೇಲ್ಜಾತಿ ಕೆಳ ಎಲ್ಲರೂ ಒಂದಾಗಿ ಕುಳಿತು ಸಮಾಜದ ಕುರಿತು ಚಿಂತನೆ ನಡೆಸುತ್ತಿದ್ದರು. ಅನುಭವ ಮಂಟಪದ ಒಳಹೊಕ್ಕ ಸ್ತ್ರೀ ಪುರುಷರು ಸದ್ಗುಣ ಸದ್ಭಾವ ತುಂಬಿದ ಶರಣರಾಗಿ ಹೊರಬೀಳುತ್ತಿದ್ದರು. ಅನುಭವ ಮಂಟಪದಿ ವಚನಗಳ ಮಳೆಸುವುದು ಶುಚಿ ಹೊಂದಿ ಜಗುವ ಅನುಭವ ಬಿತ್ತಿದರು. ಖಚಿತ ಹೊಸ ಧರ್ಮದ ಬೆಳೆ ಬಂತು. ಶಿವಶರಣ ದುಂಬಿಗಳು ಭವದೊಳಗೆ ಹಾರಾರಿ ಶಿವಮತದ ಹುಟ್ಟು ಕಟ್ಟಿದವು. ವಚನಗಳು ಸಮಯ ಎಳೆದಿರುವ ಹೊಸ ಜೀವನ. ಹೀಗೆ ಎಲ್ಲವೂ ಸರ್ವತೋಮುಖ ಪ್ರಗತಿ ನಡೆದಿರಲು ಕೆಲವೊಬ್ಬ ಚಾಡಿಕೋರರು ಬಿಜ್ಜಳನಿಗೆ ರಾಜ್ಯದ ಬೊಕ್ಕಸದ ಹಣ ದಾಸೋಹಕ್ಕೆ ಬಳಕೆಯಾಗುತ್ತಿದೆ ಎಂದು ಚಾಡಿ ಹೇಳಲು ಅನಿವಾರ್ಯವಾಗಿ ಪರೀಕ್ಷಿಸಲು ಬೊಕ್ಕಸದ ಹಣ ದ್ವಿಗುಣವಾಗಿತ್ತು. ಅದಕ್ಕೆ ಜಾನಪದರು ಹೇಳುತ್ತಾರೆ, ಬಿಜ್ಜಳನು ಅವನೆಂತ ಪುಣ್ಯವಂತ, ನಂಜುಂಡನಂತ ಪ್ರಧಾನಿ ತಾ ಪಡೆದು ರಾಜ್ಯವ ಆಳಿದ ಖುಷಿಯಿಂದ. ಇನ್ನು ಬಸವರಸರಿಗೆ 2 ಪತ್ನಿಯರು. ದ್ವಿತೀಯ ಪತ್ನಿ ನೀಲಾಂಬಿಕೆ ಅತ್ಯಂತ ಸುಂದರಿ, ನೃತ್ಯ ಸಂಗೀತ ಬಲ್ಲವಳಾಗಿದ್ದಳು. ನೀಲಾಂಬಿಕೆಗೆ ಪ್ರತಿದುಗಳ ಚೆಲುವೆ ಎಂದು ಕರೆದರು. ನಾನಾ ಕಡೆಗಳಿಂದ ಬರುವ ಜನಕ್ಕೆ ಆಯಾ ಪ್ರಾಂತದವರಿಗೆ ತಕ್ಕ ಅಡಿಗೆ ಉಪಚಾರ ನೋಡಿಕೊಳ್ಳುವ ಜವಾಬ್ದಾರಿ ನೀಲಾಂಬಿಕೆ ಮಾಡುತ್ತಿದ್ದರಿಂದ ಎಲ್ಲರೂ ದಾಸೋಹದ ನೀಲವ್ವ ಎಂದು ಕರೆದರು. ಹಾಗೂ ರಾಜಕಾರ್ಯಗಳಲ್ಲಿ ಅಣ್ಣ ಬಿಜ್ಜಳ ಮತ್ತು ಬಸವರಸರಿಗೆ ಸರಿಯಾದ ಸಲಹೆ ನೀಡುತ್ತಿದ್ದಳು. ಹೀಗಾಗಿ ವಿಚಾರ ಪತ್ನಿ ಎನಿಸಿಕೊಂಡಳು ನೀಲಾಂಬಿಕೆ. ಗಂಗಾಂಬಿಕೆ ಆಚಾರ ಪತ್ನಿ. ಕುದುರೆ ಸವಾರಿ, ಕತ್ತಿ ವರಸೆ, ಯುದ್ಧ ಮಾಡುವುದು ಎಲ್ಲವೂ ಗೊತ್ತಿತ್ತು ಗಂಗಾಂಬಿಕೆಗೆ. ಆದರೆ ಮುಖ್ಯವಾಗಿ ಪತಿಯಾಜ್ಞೆ ಪಾಲಿಸುವುದರಲ್ಲಿ ನನ್ನ ನಿಷ್ಠೆ ಎಂದು ಹೇಳಿಕೊಳ್ಳುತ್ತಾಳೆ. ನಾಗಮ್ಮನವರ ಪ್ರೀತಿ ಇಬ್ಬರ ಮೇಲೆ ಸಮನಾಗಿತ್ತು. ಹಾಗೆಯೇ ನೀಲಾಂಬಿಕೆ, ಗಂಗಾಂಬಿಕೆ ಬಸವಣ್ಣವರ 2 ಕಣ್ಣುಗಳಾದರೆ ನಾಗಮ್ಮ ಬಸವಣ್ಣವರಿಗೆ ಅಕ್ಕ, ಗುರು, ತಾಯಿ, ಮಾರ್ಗದರ್ಶಿ ಎಲ್ಲವೂ ಆಗಿದ್ದರು. ನೀಲಾಂಬಿಕೆ ಹೇಳುತ್ತಾಳೆ, ಹಾಲೂಟವನ್ನಿಕ್ಕುವ ತಾಯಿ, ಪರಿಣಾಮ ತೋರುವ ತಾಯಿ, ಪರಮ ಸುಖದೊಳಿಪ್ಪ ತಾಯಿ, ಪರವಸ್ತುವ ನಂಬಿದ ತಾಯಿ, ಸಂಗೈನಲ್ಲಿ ಸ್ವಯಲಿಂಗಿಯಾದೆಯ ತಾಯಿ ಎಂದು ನಾಗಲಾಂಬಿಕೆ ತಾಯಿಯವರನ್ನು ನೆನೆಸಿಕೊಂಡಿದ್ದಾಳೆ. ಶಿವದೇವ ನಾಗಮ್ಮ ತಮ್ಮ ಮಗುವಿಗೆ ಬಸವಣ್ಣನೆಂದು ಹೆಸರಿಡಲು ಬಯಸಿದಾಗ ಬಸವಣ್ಣನವರು ಮನೆಯ ಹಿರಿಯರಾದ ಮಾದಾರ ಚೆನ್ನಯ್ಯನವರ ಹೆಸರು ಮೊದಲು ಸೇರಿಸಿ ಚೆನ್ನಬಸವಣ್ಣನೆಂದು ಕರೆಯುತ್ತಾರೆ. ದಂಪತಿಗಳಿಗೂ ಈ ಹೆಸರು ಒಪ್ಪಿಗೆ ಆಯಿತು. ಅದಕ್ಕೆ ಜಾನಪದರು ಹೇಳುತ್ತಾರೆ, ನವಮಾಸ ತುಂಬ್ಯಾವ ನಾರಿ ನಾಗಮ್ಮಗ ಶಿವ ಶಿವ ಎಂದು ಶಿವನ ನೆನೆಸುತ್ತಾ ಶಿವನಂತ ಮಗನ ಹಡದಾಳ. ಹುಟ್ಟಿದ ಕೂಸಿಗೆ ಹೆಸರೇನು ಇಟ್ಟಾಳ? ದಿಟ್ಟಿಸಿ ಕರೆತಾಳ ಚೆನ್ನಬಸವಣ್ಣನೆಂದು, ದಿಟ್ಟಿಸಿ ಕರಿತಾಳ ಚೆನ್ನಬಸವಣ್ಣನೆಂದು. ಹೀಗೆ ಎಲ್ಲ ಕಡೆಯಿಂದ ಬಂದವರಿಗೆ ನಾಗಮ್ಮನವರು ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದರೆ ನೀಲಾಂಬಿಕಾ ತಾಯಿಯವರು ಅವರ ಊಟ ಉಪಚಾರ ವ್ಯವಸ್ಥೆ ಮಾಡುತ್ತಿದ್ದರು. ಗಂಗಾಂಬಿಕೆ ಮನೆಯ ಮಾತೆಯನ್ನು ನೋಡಿಕೊಳ್ಳುತ್ತಿದ್ದರು. ಹೀಗೆ ಮೂವರು ಮುತ್ತುಗಳಾಗಿ ಬಸವಣ್ಣನವರ ಬಾಳಿನಲ್ಲಿ ಬೆಳಗಿದರು. ಮುಂದಿನ ತಿರುವು
ಏನಾಯಿತು ನೋಡುವ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.